ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಒಂದು ಕಣ್ಣಿಗೆ ಕಾಣದ ಶತ್ರು ಬಗ್ಗೆ. ಇದು ನಮ್ಮ ಸುತ್ತಮುತ್ತ ಮಾತ್ರ ಇಲ್ಲ, ಈಗ ನಮ್ಮೆಲ್ಲರ ದೇಹದ ಒಳಗೂ ಸೇರ್ಕೊಂಡಿದೆ. ಒಂದು ಸಾರಿ ಯೋಚನೆ ಮಾಡಿ ನೋಡಿ, ಕಣ್ಣಿಗೆ ಕಾಣದ ಒಂದು ಸಣ್ಣ ಕಣ, ಅದು ಸಮುದ್ರದ ಅತಿ ಆಳದಿಂದ ಹಿಡಿದು ಎತ್ತರದ ಪರ್ವತದ ಮೇಲಿನ ಹಿಮದವರೆಗೂ ಎಲ್ಲೆಲ್ಲೂ ಇದೆ. ಈಗ ಅದೇ ಕಣ ನಮ್ಮ ದೇಹದೊಳಗಿದೆ ಅಂದ್ರೆ ಇದು ಯಾವುದೋ ಸೈನ್ಸ್ ಫಿಕ್ಷನ್ ಕತೆ ಅಲ್ಲ, ಬದಲಾಗಿ ಇವತ್ತಿನ ವೈಜ್ಞಾನಿಕ ಸತ್ಯ. ಹಾಗಾದ್ರೆ ಏನಿದು ಕಣ್ಣಿಗೆ ಕಾಣದ ಕಣ? ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಈ ಇವತ್ತಿನ ಕಥೆಯ ಹೀರೋ ಅಂದ್ರೂ ಸರಿ, ವಿಲನ್ ಅಂದ್ರೂ ಸರಿ, ಈ ಮೈಕ್ರೋಪ್ಲಾಸ್ಟಿಕ್. ಇವು 5 ಮಿಲಿಮೀಟರ್ಗಿಂತಾನೂ ಸಣ್ಣದಾಗಿರೋ ಪ್ಲಾಸ್ಟಿಕ್ ಚೂರುಗಳು. ಅಂದ್ರೆ ಒಂದು ಅಕ್ಕಿ ಕಾಳಿಗಿಂತ ಚಿಕ್ಕದು ಅಂತ ಅನ್ಕೋಬೋದು. ಇವು 2 ರೀತಿ ಹುಟ್ಕೊಳ್ಳುತ್ತವೆ. ಒಂದು, ನಾವು ಬಿಸಾಕೋ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ವಸ್ತುಗಳು ಬಿಸ್ಲು, ಗಾಳಿ, ನೀರಿಗ್ ಸಿಕ್ಕಿ ಪುಡಿಯಾಗೋದ್ರಿಂದ. ಇನ್ನೊಂದು, ಕೆಲವು ವಸ್ತುಗಳಲ್ಲಿ ಬೇಕು ಅಂತಾನೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಣಗಳ ರೂಪದಲ್ಲಿ ತಯಾರಿಸಿ ಹಾಕಿರ್ತಾರೆ. ಈ ಮೈಕ್ರೋಪ್ಲಾಸ್ಟಿಕ್ಗಳಲ್ಲಿ ಮುಖ್ಯವಾಗಿ 2 ಥರ. ಮೊದಲನೇದು ಪ್ರೈಮರಿ ಮೈಕ್ರೋಪ್ಲಾಸ್ಟಿಕ್ಸ್. ಇವನ್ನೇ ಮೈಕ್ರೋಬೀಡ್ಸ್ ಅಂತಾನೂ ಕರೀತಾರೆ. ನಾವು ಬಳಸೋ ಕೆಲವು ಫೇಸ್ ವಾಶ್, ಸ್ಕ್ರಬ್ ಅಥವಾ ಟೂತ್ಪೇಸ್ಟ್ಗಳಲ್ಲಿ ಇವು ಇರ್ತವೆ. ಇನ್ನು ಎರಡನೇದು ಸೆಕೆಂಡರಿ ಮೈಕ್ರೋಪ್ಲಾಸ್ಟಿಕ್ಸ್. ಇವು ನಾವು ಎಲ್ಲೆಂದರಲ್ಲಿ ಬಿಸಾಕೋ ಪ್ಲಾಸ್ಟಿಕ್ ಬಾಟಲ್ಗಳು, ಕ್ಯಾರಿ ಬ್ಯಾಗ್ಗಳು, ಅಷ್ಟೇ ಯಾಕೆ ಗಾಡಿಗಳ ಟೈರ್ಗಳು ಸವಿದು ಸಣ್ಣ ಸಣ್ಣ ಚೂರುಗಳಾಗಿ ಪರಿಸರಕ್ಕೆ ಸೇರ್ಕೊಳ್ತವೆ. ಈ ಕಣಗಳು ಎಲ್ಲಿಲ್ಲ ಹೇಳಿ? ಜಗತ್ತಿನ ಯಾವುದೇ ಮೂಲೆಯೂ ಇವುಗಳಿಂದ ತಪ್ಪಿಸ್ಕೊಂಡಿಲ್ಲ. ವಿಜ್ಞಾನಿಗಳು ಭೂಮಿ ಮೇಲಿನ ಅತೀ ಆಳದ ಜಾಗ ಅಂದ್ರೆ ಮರಿಯಾನಾ ಟ್ರೆಂಚ್ನಲ್ಲೂ ಇವುಗಳನ್ನ ಪತ್ತೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮನುಷ್ಯನೇ ಕಾಲಿಡಿದ ಆರ್ಕ್ಟಿಕ್ನ ಶುದ್ಧವಾದ ಹಿಮದಲ್ಲೂ ಇವು ಸಿಕ್ಕಿವೆ. ಇದರರ್ಥ ತುಂಬ ಸ್ಪಷ್ಟ: ಗಾಳಿ, ನೀರು, ಆಹಾರ ಹೀಗೆ ಪ್ರತಿಯೊಂದ್ರಲ್ಲೂ ಇವು ಸೇರ್ಕೊಂಡ್ಬಿಟ್ಟಿವೆ. ಹಾಗಾದ್ರೆ ಇಡೀ ಪ್ರಪಂಚದಲ್ಲೇ ತುಂಬಿ ಹೋಗಿರೋ ಈ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗೆ ಹೇಗೆ ಸೇರುತ್ತೆ? ಆ ದಾರಿಗಳು ಯಾವುವು ಅಂತ ಒಂದ್ಸಲ ನೋಡೋಣ. ನೋಡಿ, ಇದಕ್ಕೆ 3 ಮುಖ್ಯ ದಾರಿಗಳಿದೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ನಾವು ತಿನ್ನೋ ಆಹಾರ ಮತ್ತು ಕುಡಿಯೋ ನೀರಿನ ಮೂಲಕ. ಎರಡನೆಯದು ಉಸಿರಾಟದ ಮೂಲಕ, ಅಂದ್ರೆ ಗಾಳಿಯಲ್ಲಿ ತೇಲಾಡೋ ಪ್ಲಾಸ್ಟಿಕ್ಕಿನ ಸಣ್ಣ ನೂಲುಗಳನ್ನ ಉಸಿರಾಡೋದು. ಮೂರನೆಯದು ಚರ್ಮದ ಮೂಲಕ, ಆದ್ರೆ ಇದರ ಪರಿಣಾಮ ತುಂಬಾನೇ ಕಡಿಮೆ. ಸೊ ಎಲ್ಲಕ್ಕಿಂತ ಜಾಸ್ತಿ ಗಮನ ಕೊಡ್ಬೇಕಾಗಿರೋದು ನಾವು ತಿನ್ನೋ ಆಹಾರದ ಮೇಲೆ. ನಾವು ದಿನ ತಿನ್ನೋ ಎಷ್ಟೊಂದು ಪದಾರ್ಥಗಳಲ್ಲಿ ಈ ಮೈಕ್ರೋಪ್ಲಾಸ್ಟಿಕ್ಗಳು ಇವೆ ಅಂತ ಗೊತ್ತಾಗಿದೆ. ಸಮುದ್ರಾಹಾರ, ಅದರಲ್ಲೂ ಮುಖ್ಯವಾಗಿ ಕಪ್ಪೆಚಿಪ್ಪಿನ ಜೀವಿಗಳಲ್ಲಿ ಇದು ಜಾಸ್ತಿ. ಯಾಕಂದ್ರೆ ಅವು ನೀರನ್ನ ಫಿಲ್ಟರ್ ಮಾಡಿ ಆಹಾರ ತಿನ್ಬೇಕಾದ್ರೆ ಪ್ಲಾಸ್ಟಿಕ್ ಕಣಗಳು ಹೊಟ್ಟೆ ಸೇರ್ಕೋತವೆ. ಅಷ್ಟೇ ಅಲ್ಲ, ಸೀ ಸಾಲ್ಟ್, ಜೇನುತುಪ್ಪ, ಬಿಯರ್ ಮತ್ತು ನಾವು ಕುಡಿಯೋ ನೀರಲ್ಲೂ ಇವು ಇರೋದು ಕನ್ಫರ್ಮ್ ಆಗಿದೆ. ಆದ್ರೆ ಇಲ್ಲೊಂದು ಶಾಕಿಂಗ್ ವಿಷಯ ಇದೆ. ನಾವು ಶುದ್ಧ ಅಂತ ದುಡ್ಡು ಕೊಟ್ಟು ತಗೊಳ್ಳೋ ಬಾಟಲ್ ನೀರಿನಲ್ಲಿ ನಲ್ಲಿ ನೀರಿಗಿಂತಲೂ ಹೆಚ್ಚು ಮೈಕ್ರೋಪ್ಲಾಸ್ಟಿಕ್ಗಳು ಇರ್ಬೋದು. ಯಾಕಂದ್ರೆ ಬಾಟ್ಲಿ ಮುಚ್ಚಳ ತೆಗೆಯುವಾಗ, ಬಾಟಲ್ನ ಒತ್ತಿದಾಗ ಆ ಪ್ಲಾಸ್ಟಿಕ್ನ ಸಣ್ಣ ಕಣಗಳು ನೀರಿಗೆ ಸೇರ್ಕೊಳ್ತವೆ. ತಿನ್ನೋದು, ಕುಡಿಯೋದು ಅಷ್ಟೇ ಅಲ್ಲ, ನಾವು ಇವುಗಳನ್ನ ಉಸಿರಾಡ್ತೇವೆ ಕೂಡ. ವಿಚಿತ್ರ ಅಂದ್ರೆ, ಹೊರಗಿನ ಗಾಳಿಗಿಂತ ನಮ್ಮ ಮನೆಯೊಳಗಿನ ಗಾಳಿಯಲ್ಲೇ ಈ ಪ್ಲಾಸ್ಟಿಕ್ ನೂಲುಗಳು ಜಾಸ್ತಿ ಇರುತ್ತೆ ಅಂದ್ರೆ ನಂಬ್ತೀರಾ? ನಮ್ಮ ಬಟ್ಟೆಗಳು, ಕಾರ್ಪೆಟ್, ಸೋಫಾ ಇವೆಲ್ಲ ಸಿಂಥೆಟಿಕ್ ಮೆಟೀರಿಯಲಿಂದ ಮಾಡಿರೋದ್ರಿಂದ ಅವುಗಳಿಂದ ಸಣ್ಣ ಸಣ್ಣ ಫೈಬರ್ಗಳು ಸದಾ ಗಾಳಿಗೆ ಸೇರ್ತಲೇ ಇರ್ತವೆ. ಸರಿ, ಈ ಕಣಗಳು ಪರಿಸರದಿಂದ ನಮ್ಮ ದೇಹದೊಳಗೆ ಬಂತು, ಓಕೆ. ಆದ್ರೆ ಆಮೇಲೆ ಏನಾಗುತ್ತೆ? ನಿಜವಾಗ್ಲೂ ಅವು ನಮ್ಮ ದೇಹದೊಳಗೆ ಇದಾವಾ ಅನ್ನೋದಕ್ಕೆ ಸಾಕ್ಷಿ ಇದೆಯಾ? ಇದ್ರೆ ಆ ಸಾಕ್ಷಿ ಎಲ್ಲಿದೆ? ಈಗ ಅದನ್ನೇ ನೋಡೋಣ. ಹೌದು, ಖಚಿತವಾದ ಸಾಕ್ಷಿಗಳಿವೆ. ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಮನುಷ್ಯರ ಮಲದ ಸ್ಯಾಂಪಲ್ಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ಗಳನ್ನ ಪತ್ತೆ ಹಚ್ಚಿದ್ದಾರೆ. ಅಷ್ಟೇ ಅಲ್ಲ, ಇವು ಶ್ವಾಸಕೋಶದ ಅಂಗಾಂಶಗಳಲ್ಲೂ ಸಿಕ್ಕಿವೆ. ಆದ್ರೆ ಎಲ್ಲಕ್ಕಿಂತ ಆತಂಕಕಾರಿ ವಿಷಯ ಅಂದ್ರೆ, ತಾಯಿಯಿಂದ ಗರ್ಭದಲ್ಲಿರೋ ಮಗುವಿಗೆ ಪೋಷಣೆ ಕೊಡುವ ಪ್ಲಾಸೆಂಟಾ ಅಥವಾ ಜರಾಯುವಿನಲ್ಲೂ ಇವು ಕಂಡುಬಂದಿವೆ. ಅಂದ್ರೆ ಹುಟ್ಟಲಿರುವ ಮಗುವೂ ಇದರಿಂದ ಸೇಫ್ ಆಗಿಲ್ಲ. 2022ರಲ್ಲಿ ನಡೆದ ಒಂದು ಐತಿಹಾಸಿಕ ಸಂಶೋಧನೆ ಒಂದು ಆಘಾತಕಾರಿ ಸಂಖ್ಯೆಯನ್ನು ಹೊರಹಾಕಿತು: 77%. ಏನಿದು 77%? ಆರೋಗ್ಯವಾಗಿರೋ ಜನರ ರಕ್ತದ ಸ್ಯಾಂಪಲ್ಸ್ ತಗೊಂಡು ಪರೀಕ್ಷೆ ಮಾಡಿದಾಗ ಅವರಲ್ಲಿ 77% ಜನರ ರಕ್ತದಲ್ಲಿ ಪ್ಲಾಸ್ಟಿಕ್ ಕಣಗಳು ಪತ್ತೆಯಾಗಿವೆ. ಇದರರ್ಥ ಸ್ಪಷ್ಟ: ಈ ಅದೃಶ್ಯ ಆಕ್ರಮಣಕಾರ ಕೇವಲ ನಮ್ಮ ಹೊಟ್ಟೆ ಅಥವಾ ಶ್ವಾಸಕೋಶದಲ್ಲಿ ನಿಂತಿಲ್ಲ, ಅದು ನಮ್ಮ ರಕ್ತದೊಳಗೆ ಸೇರ್ಕೊಂಡು ಇಡೀ ದೇಹದ ಪ್ರತಿಯೊಂದು ಮೂಲೆಗೂ ತಲುಪೋಷ್ಟು ಶಕ್ತಿ ಹೊಂದಿದೆ. ಸರಿ, ಇವು ನಮ್ಮ ದೇಹದೊಳಗೆ ಇವೆ ಅಂತಾಯ್ತು. ಆದ್ರೆ ಇವುಗಳಿಂದ ನಮಗೇನು ತೊಂದ್ರೆ? ನಿಜವಾಗ್ಲೂ ಇವು ಅಪಾಯಕಾರಿನಾ? ಈ ಬಗ್ಗೆ ವಿಜ್ಞಾನಿಗಳು ಏನ್ ಹೇಳ್ತಾರೆ? ವಿಜ್ಞಾನಿಗಳು ಹೇಳೋ ಒಂದು ಪ್ರಮುಖ ಥಿಯರಿನೇ ಟ್ರೋಜನ್ ಹಾರ್ಸ್ ಎಫೆಕ್ಟ್. ಅಂದ್ರೆ ಏನು ಗೊತ್ತಾ?
ಈ ಮೈಕ್ರೋಪ್ಲಾಸ್ಟಿಕ್ಗಳು ಒಂದು ಸ್ಪಾಂಜ್ ತರ ಕೆಲಸ ಮಾಡ್ತವೆ. ಪರಿಸರದಲ್ಲಿರೋ ಬೇರೆ ವಿಷಕಾರಿ ಕೆಮಿಕಲ್ಸ್ಗಳು ಅಂದ್ರೆ ಕೀಟನಾಶಕಗಳು, ಹೆವಿ ಮೆಟಲ್ಸ್ ಇವೆಲ್ಲವನ್ನು ಅವು ತಮ್ಮ ಮೈ ಮೇಲೆ ಅಂಟಿಸ್ಕೊಳ್ತವೆ. ಆಮೇಲೆ ಈ ಪ್ಲಾಸ್ಟಿಕ್ ಕಣ ನಮ್ಮ ದೇಹದೊಳಗೆ ಬಂದಾಗ ಆ ವಿಷಕಾರಿ ಕೆಮಿಕಲ್ಸ್ಗಳನ್ನ ನೇರವಾಗಿ ನಮ್ಮ ದೇಹದ ಅಂಗಾಂಶಗಳಿಗೆ ಬಿಟ್ಬಿಡ್ತವೆ. ಲ್ಯಾಬ್ ಸ್ಟಡೀಸ್ನಲ್ಲಿ ಕಂಡುಬಂದಿರೋ ಒಂದು ಸಾಮಾನ್ಯ ಪರಿಣಾಮ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್. ಸರಳವಾಗಿ ಹೇಳಬೇಕು ಅಂದ್ರೆ ಈ ಪ್ಲಾಸ್ಟಿಕ್ ಕಣಗಳು ನಮ್ಮ ಜೀವಕೋಶಗಳಲ್ಲಿ ಒಂದು ರೀತಿಯ ಅಸಮತೋಲನ ಸೃಷ್ಟಿಸುತ್ತವೆ. ಇದು ನಮ್ಮ ಜೀವಕೋಶಗಳಿಗೆ ಡ್ಯಾಮೇಜ್ ಮಾಡಿ ದೇಹದಲ್ಲಿ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ಗೆ ಕಾರಣವಾಗಬಹುದು. ಪ್ರಾಣಿಗಳು ಮತ್ತು ಜೀವಕೋಶಗಳ ಮೇಲೆ ಮಾಡಿರೋ ಅಧ್ಯಯನಗಳು ಇನ್ನೂ ಕೆಲವು ಆತಂಕಕಾರಿ ಸಾಧ್ಯತೆಗಳನ್ನ ತೋರಿಸಿವೆ. ಉದಾಹರಣೆಗೆ, ನಮ್ಮ ಕರುಳಿನಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ತೊಂದ್ರೆ, ದೇಹದ ಮೆಟಬಾಲಿಸಂನಲ್ಲಿ ಬದಲಾವಣೆ, ಸಂತಾನೋತ್ಪತ್ತಿ ಶಕ್ತಿ ಮೇಲೆ ಪರಿಣಾಮ ಮತ್ತು ನರಮಂಡಲದ ಮೇಲೆ ಕೂಡ ಪರಿಣಾಮ ಬೀರಬಹುದು ಅಂತ ಗೊತ್ತಾಗಿದೆ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಇದೆಲ್ಲ ಪ್ರಾಣಿಗಳ ಮೇಲೆ ಮಾಡಿದ ಸ್ಟಡೀಸ್ನ ರಿಸಲ್ಟ್ಸ್. ಮನುಷ್ಯರ ಮೇಲೆ ಇದರ ನೇರ ಪರಿಣಾಮದ ಬಗ್ಗೆ ಇನ್ನೂ ಸಂಶೋಧನೆ ನಡಿಬೇಕಿದೆ. ಈ ವಿಷಯದಲ್ಲಿ ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳೋಕ್ಕಾಗಲ್ಲ. ಸಾಕ್ಷಿಗಳು ಸಿಕ್ತಿರ್ಬೋದು, ಆದ್ರೆ ಇದ್ರ ಜೊತೆಗೆ ಇನ್ನೂ ತಿಳ್ಕೋಬೇಕಾಗಿರೋದು ತುಂಬಾನೇ ಇದೆ. ಈ ಕಥೆಯ ಕೆಲವು ಪುಟಗಳು ಇನ್ನೂ ಖಾಲಿ ಇವೆ. ಸದ್ಯಕ್ಕಿರೋ ದೊಡ್ಡ ಸವಾಲು ಅಂದ್ರೆ ದೇಹದಲ್ಲಿರೋ ಮೈಕ್ರೋಪ್ಲಾಸ್ಟಿಕ್ಗೂ ಯಾವುದಾದ್ರೂ ನಿರ್ದಿಷ್ಟ ಕಾಯಿಲೆಗೂ ನೇರ ಸಂಬಂಧ ಇದೆ ಅಂತ ಸಾಬೀತು ಮಾಡೋ ದೊಡ್ಡ ಮಟ್ಟದ ಅಧ್ಯಯನಗಳು ಇನ್ನೂ ಆಗಿಲ್ಲ. ಇದಕ್ಕಿಂತಲೂ ಸಣ್ಣ ಕಣಗಳಾದ ನ್ಯಾನೋಪ್ಲಾಸ್ಟಿಕ್ಗಳನ್ನ ಪತ್ತೆ ಮಾಡೋ ಟೆಕ್ನಾಲಜಿ ಇನ್ನೂ ಇಂಪ್ರೂವ್ ಆಗ್ಬೇಕು. ಮತ್ತು ಮುಖ್ಯವಾಗಿ ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಸೇರಿದ್ರೆ ಅಪಾಯ ಅನ್ನೋದು ಇನ್ನೂ ನಿಖರವಾಗಿ ಗೊತ್ತಿಲ್ಲ. ಎಷ್ಟೇ ಪ್ರಶ್ನೆಗಳಿದ್ರೂ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ: ವೈಜ್ಞಾನಿಕ ಸಮುದಾಯ ಇದನ್ನೇ ಹೇಳುತ್ತೆ, ಮೈಕ್ರೋಪ್ಲಾಸ್ಟಿಕ್ಗಳು ನಮ್ಮ ದೇಹದೊಳಗೆ ಸೇರಿವೆ ಅನ್ನೋದು ಇನ್ನೂ ಕೇವಲ ಒಂದು ಅನುಮಾನ ಅಥವಾ ಊಹೆ ಅಲ್ಲ, ಅದೊಂದು ದೃಢಪಟ್ಟ ಸತ್ಯ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ಮೈಕ್ರೋಪ್ಲಾಸ್ಟಿಕ್ಗಳಿಂದಲೇ ಕ್ಯಾನ್ಸರ್ ಬರುತ್ತೆ ಅಥವಾ ಬೇರೆ ಕಾಯಿಲೆ ಬರುತ್ತೆ ಅಂತ ನೇರವಾಗಿ ಹೇಳೋಕೆ ಸದ್ಯಕ್ಕೆ ಸಾಕ್ಷಿಯಿಲ್ಲ, ನಿಜ. ಆದ್ರೆ ಅವು ನಮ್ಮ ದೇಹದೊಳಗೆ ಇವೆ ಅನ್ನೋದು ಕನ್ಫರ್ಮ್ ಆಗಿದೆ ಮತ್ತು ಲ್ಯಾಬ್ನಲ್ಲಿ ಅವು ಹಾನಿ ಮಾಡಬಲ್ಲವು ಅನ್ನೋದಕ್ಕೂ ಸಾಕ್ಷಿ ಇದೆ. ಈ ಎರಡು ಕಾರಣಗಳೇ ಇದನ್ನ ಒಂದು ಗಂಭೀರವಾದ ಆರೋಗ್ಯದ ವಿಷಯವಾಗಿ ನಾವು ಪರಿಗಣಿಸೋಕೆ ಸಾಕಾಗಿದೆ. ಕೊನೆಗೆ ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ಬೇಕು. ಪ್ಲಾಸ್ಟಿಕ್ ಮಾಲಿನ್ಯ ಅನ್ನೋದು ಇಷ್ಟು ದಿನ ಸಮುದ್ರ, ನದಿ, ಭೂಮಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ನಮ್ಮ ದೇಹವೇ ಅದಕ್ಕೊಂದು ಹೊಸ ಜಾಗವಾಗಿದೆ. ಹಾಗಾದ್ರೆ ಇದರ ದೀರ್ಘಕಾಲೀನ ಪರಿಣಾಮಗಳು ಏನಾಗಿರಬಹುದು? ಮುಂದೆ ಏನಾಗಬಹುದು? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಇವತ್ತಿನ ಜರೂರಿಯಾಗಿದೆ.